ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬಿನಾ ವರ್ಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಂದು ಚಿಕ್ಕ ಹಳ್ಳಿಯಲ್ಲೂ ಸಹ ರಂಗೋಲಿ ಹಾಕಿ, ತೋರಣ ಕಟ್ಟಿ, ಆಮೇಲೆ ಬಾಳೆದಿಂಡನ್ನು ಕಟ್ಟಿ ಒಂದು ತಮ್ಮ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ. ಆದರೆ ನಾನು ಇವತ್ತು ಹೇಳ್ತಿರೋದು ಆ ಅಯೋಧ್ಯೆ ಬಗ್ಗೆ ಅಲ್ಲ. ಇದು ದೇಶದ ಎರಡನೇ ಅಯೋಧ್ಯೆ ಅಂತಲೇ ಹೇಳ್ಬೋದು. ಅದು ಮಧ್ಯಪ್ರದೇಶದ ಓರ್ಚಾ ಎಂಬ ಒಂದು ಊರು. ಒಂದು ಚಿಕ್ಕ ಆ ಒಂದು ಎರಡನೇ ಅಯೋಧ್ಯೆ ಎಲ್ಲಿದೆಯಪ್ಪ ಅಂದರೆ, ಅಯೋಧ್ಯೆಯಿಂದ 458 ಕಿಲೋಮೀಟರ್ ದೂರದ ಮಧ್ಯಪ್ರದೇಶದ ಓರ್ಚಾ ಎಂಬ ಒಂದು ಪಟ್ಟಣ. ಅಲ್ಲಿ ಶ್ರೀರಾಮ ದಿನವಿಡೀ ತನ್ನ ಆಡಳಿತವನ್ನು ಮಾಡಿ, ಕಾರ್ಯವೈಖರಿಯನ್ನು ಮಾಡಿ, ರಾತ್ರಿ ಮಲಗಲು ಮಾತ್ರ ಅಯೋಧ್ಯೆಗೆ ಹೋಗ್ತಾನೆ ಅಲ್ಲಿಂದ ಅನ್ನೋದು ಆ ಒಂದು ಜನರ ನಂಬಿಕೆ ಆಗಿದೆ. ಹೀಗೆ ರಾಜಾರಾಮನು ಆಡಳಿತವನ್ನು ನಡೆಸಿ ಅಯೋಧ್ಯೆಗೆ ಹೋಗುವ ಸಂದರ್ಭದಲ್ಲಿ ಗಂಟೆ, ಜಾಗಟೆ, ಶಂಖನಾದದೊಂದಿಗೆ ಆ ದಿನದ ಕಡೆಯ ಆರತಿಯನ್ನು ಅರ್ಚಕರು ಬೆಳಗಿಸಿ ಸಿಂಹಾಸನದಲ್ಲಿ ಇರುವ ಶ್ರೀರಾಜರಾಮನ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನು ಹೊರಡಿಸ್ತಾರಂತೆ. ಆ ಪಲ್ಲಕ್ಕಿಯ ಹಿಂದೆ 4 ಬೆಲ್ಗಾವಲು ಪಲ್ಲಕ್ಕಿ ಹೊರಡ್ತವೆ. ಆಮೇಲೆ ಮಧ್ಯಪ್ರದೇಶದ ಸರ್ಕಾರ ಕೂಡ ಈ ಒಂದು ಮೆರವಣಿಗೆಯಲ್ಲಿ ಶಸ್ತ್ರಧಾರಿ ಪೊಲೀಸರು ಆ ಒಂದು ರಾಜಾರಾಮನಿಗೆ ಗನ್ ಸಲ್ಯೂಟ್ನ ಮಾಡ್ತಾರೆ ಅನ್ನೋದು ವಿಶೇಷವಾಗಿದೆ. ಆಮೇಲೆ ಈ ಒಂದು ಮೆರವಣಿಗೆಯಲ್ಲಿ ಹಿಂದೂಗಳಷ್ಟೇ ಅಲ್ಲ, ಮುಸಲ್ಮಾನ ಭಕ್ತಾದಿಗಳು ಭಾಗವಹಿಸೋದು ಒಂದು ವಿಶೇಷ ಅಂತ ಹೇಳ್ಬೋದು. ಪ್ರತಿದಿನವೂ ಅಲ್ಲಿ ಇದೇ ರೀತಿ ಶ್ರೀರಾಮನ ಪೂಜೆ ಮಾಡ್ತಾರಂತೆ. 1 ಕಿಲೋಮೀಟರ್ ವರೆಗೆ ಶ್ರೀರಾಮನ ಮೆರವಣಿಗೆಯನ್ನು ಮಾಡಿ ಊರು ಹೊರಗೆ ಇರೋ ಹನುಮಂತನ ದೇವಸ್ಥಾನದಲ್ಲಿ ಶ್ರೀರಾಮನ ವಿಗ್ರಹನ ಇರಿಸಿ ನಮ್ಮ ರಾಜನಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನನ್ನು ನಿನ್ನ ಹತ್ರ ಬಿಟ್ಟಿದ್ದೀವಿ, ಇಲ್ಲಿಂದ ಅಯೋಧ್ಯೆವರೆಗೆ ತಲುಪಿಸೋದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಹನುಮಂತನನ್ನು ಪ್ರಾರ್ಥಿಸಿ ಅಲ್ಲಿಂದ ಅವರು ಹೊರಡ್ತಾರೆ. ಅಯೋಧ್ಯೆಗೂ ಮತ್ತು ಓರ್ಚಾಗೂ ಏನಪ್ಪ ಸಂಬಂಧ ಅಂದರೆ, ಮಧ್ಯಪ್ರದೇಶದ ಬುಂದೇಲ್ಖಂಡದಲ್ಲಿ ಮಧುಕರ್ಷ ಎಂಬ ದೊರೆ ಇದ್ದ. ಅವನ ಹೆಂಡತಿ ಗಣೇಶ ಕುನ್ವರಿ. ಗಂಡ ಕೃಷ್ಣನ ಭಕ್ತನಾದರೆ ಹೆಂಡತಿ ಶ್ರೀರಾಮನ ಭಕ್ತಿಯಾಗಿದ್ದಳು. ಒಂದಿನ ಗಂಡ ಹೆಂಡತಿಗೆ ಏನು ಹೇಳ್ತಪ್ಪ ಅಂದರೆ, ಬೃಂದಾವನಕ್ಕೆ ಹೋಗ್ಬಾ ಅಂತ ಹೇಳ್ತಾನೆ. ಆದರೆ ಹೆಂಡತಿ ಶ್ರೀರಾಮನ ಭಕ್ತಿ ಆಗಿದ್ದರಿಂದ ಅವಳು ನಾನು ಬೃಂದಾವನಕ್ಕೆ ಹೋಗೋದಿಲ್ಲ, ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಸಿಟ್ಟಿಗೆದ್ದ ರಾಜ, ನೀನು ಅಯೋಧ್ಯೆಗೆ ಹೋಗೋದಾದರೆ ಅಲ್ಲಿಂದ ಶ್ರೀರಾಮನನ್ನು ಕರೆದುಕೊಂಡು ಬರಬೇಕು ಓರ್ಚಾಗೆ ಅಂತ ಹೇಳ್ತಾನೆ. ಇದನ್ನು ಸವಾಲಾಗಿ ತೆಗೆದುಕೊಂಡ ಗಣೇಶ ಕುನ್ವರಿ ಅಯೋಧ್ಯೆಗೆ ಹೋಗ್ತಾರೆ. ಆಗ ರಾಣಿ ಕುನ್ವರಿ ಅಯೋಧ್ಯೆಗೆ ಹೋಗ್ತಾಳೆ. ಅದಾಗಲೇ ವಿದೇಶಿ ದಾಳಿಕೋರರು ಅಯೋಧ್ಯೆ ಮೇಲೆ ದಾಳಿ ಮಾಡಿ ಅಲ್ಲಿರೋ ಮಂದಿರವನ್ನು ಮತ್ತು ಅಯೋಧ್ಯೆಯನ್ನು ಹೊಡೆದು ಹಾಕಿದ್ರು. ಆಗ ಅವಳಿಗೆ ಅಲ್ಲೆಲ್ಲೂ ಶ್ರೀರಾಮ ಕಾಣಲೇ ಇಲ್ಲ. ಆಗ ಅವಳು ಸರಯೂ ನದಿಯ ದಡದಲ್ಲಿ 21 ದಿನ ತಪಸ್ಸಿಗೆ ಕೂರ್ತಾಳೆ. 21 ದಿನ ಆದಮೇಲೂ ಸಹ ಅವಳಿಗೆ ರಾಮ ಕಾಣೋದಿಲ್ಲ. ಆಗ ಶ್ರೀರಾಮ ಕಾಣಲಿಲ್ಲ ಅಂದಮೇಲೆ ನಾನು ಇದ್ದರೆಷ್ಟು ಹೋದರೆಷ್ಟು ಅಂಥೇಳಿ ಅವಳು ಸರಯೂ ನದಿಗೆ ಹಾರ್ತಾಳೆ. ಆಗ ಸರಯೂ ನದಿಯಲ್ಲಿ ಶ್ರೀರಾಮನ ವಿಗ್ರಹವನ್ನು ಸಿಗುತ್ತೆ. ಆ ವಿಗ್ರಹವನ್ನು ವಿದೇಶಿ ದಾಳಿಕೋರರಿಂದ ಕಾಪಾಡಲು ಒಬ್ಬ ಸಂತರು ಆ ಒಂದು ಸರಯೂ ನದಿಯೊಳಗೆ ಅದನ್ನು ಹೂತಿದ್ರು ಅಂತ ಹೇಳ್ತಾರೆ. ಆ ಒಂದು ವಿಗ್ರಹವನ್ನು ರಾಣಿ ಕುನ್ವರಿ ತೆಗೆದುಕೊಂಡು ಅವಾಗ ಶ್ರೀರಾಮನಿಗೆ ಹೇಳ್ತಾಳೆ, ಶ್ರೀರಾಮ ನೀನು ನಮ್ಮ ಓರ್ಚಾಗೆ ಬಂದು ನೀನು ರಾಜನಾಗಿ ಆಳಬೇಕು ಅಂತ ಹೇಳ್ತಾಳೆ. ಆಗ ಶ್ರೀರಾಮ ಆಯಿತು, ಓರ್ಚಾಗೆ ಬಂದು ನಾನು ರಾಜನಾಗಿ ಆಳ್ತೀನಿ, ಆದರೆ ಮತ್ತೆ ದಿನವಿಡೀ ಅಲ್ಲಿ ಆಡಳಿತನ ಮಾಡಿ ಮತ್ತೆ ರಾತ್ರಿ ನಾನು ಅಯೋಧ್ಯೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಪ್ಪಿದ ರಾಣಿ ಆ ವಿಗ್ರಹವನ್ನು ಓರ್ಚಾಗೆ ತೆಗೆದುಕೊಂಡು ಬರೋಕ್ಕೆ ರೆಡಿ ಆಗ್ತಾಳೆ. ಆಗ ಮತ್ತೆ ಶ್ರೀರಾಮ ಏನು ಹೇಳ್ತಾನಪ್ಪ ಅಂದರೆ, ಮತ್ತು ದಾರಿಯಲ್ಲಿ ಹೋಗುವಾಗ ನನ್ನ ಒಂದು ವಿಗ್ರಹವನ್ನು ಎಲ್ಲೂ ಕೆಳಗೆ ಇರಿಸಬಾರ್ದು, ನೀ ಎಲ್ಲಿ ನನ್ನನ್ನು ತೆಗೆದುಕೊಳ್ಳುವಾಗ ಎಲ್ಲಿಗೆ ಇರಿಸ್ತೀಯೋ ಅಲ್ಲೇ ನಾನು ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳ್ತಾಳೆ. ಆಯಿತು ಅಂತ ಒಪ್ಪಿದ ರಾಣಿ ಕುನ್ವರಿ ಆ ವಿಗ್ರಹವನ್ನು ಸಿಕ್ಕಿದ ಸಂದೇಶವನ್ನು ತನ್ನ ಗಂಡನಾದ ರಾಜನಾದ ಮಧುಕರ್ಷಗೆ ಒಂದು ಸಂದೇಶವನ್ನು ಕಳಿಸ್ತಾಳೆ. ಈ ಒಂದು ಸುದ್ದಿನ ಕೇಳ್ತಾನೆ ರಾಜ ಓರ್ಚಾದಲ್ಲಿ ಶ್ರೀರಾಮನಿಗಾಗಿ ಒಂದು ದೇವಸ್ಥಾನ ಕಟ್ಟಲು ಮುಂದಾಗ್ತಾನೆ. ಆಗ ಇದು ರಾಣಿ ತನ್ನ ಒಂದು ವಿಗ್ರಹವನ್ನು ತೆಗೆದುಕೊಂಡು ಓರ್ಚಾಗೆ ಬಂದಾಗ 1631 ಸಂವತ್ಸರದ ಚೈತ್ರ ಶುಕ್ಲ ನವಮಿಯಂದು ಆ ಒಂದು ಊರಿಗೆ ಶ್ರೀರಾಮನ ವಿಗ್ರಹ ಬಂತು ಅಂತ ಅಲ್ಲಿನ ಜನ ಹೇಳ್ತಾರಂತೆ ಇವಾಗೂ.
ರಾಣಿ ಒಂದು ವಿಗ್ರಹವನ್ನು ತೆಗೆದುಕೊಂಡು ಬಂದಾಗ ಇನ್ನು ದೇವಸ್ಥಾನ ರೆಡಿ ಆಗಿರಲಿಲ್ಲ, ಆದ್ದರಿಂದ ಪೂರ್ಣಗೊಂಡಿರಲಿಲ್ಲ. ಆದ್ದರಿಂದ ರಾಜ ಏನು ಮಾಡ್ತಾನಪ್ಪ ಅಂದರೆ ಆ ಒಂದು ವಿಗ್ರಹವನ್ನು ಕಳ್ಳಕಾಕರಿಂದ ತಪ್ಪಿಸಲು ಯಾವಾಗಲೂ ಅದು ಅರಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಯಾವಾಗಲೂ ಜನ ಅಲ್ಲಿ ಇದ್ದೇ ಇರ್ತಾರೆ. ಅಲ್ಲಿಂದ ಯಾರು ವಿಗ್ರಹವನ್ನು ಕಳ್ಳತನ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲ್ಲ ಅಂಥೇಳಿ ವಿಗ್ರಹವನ್ನು ಅಲ್ಲಿ ಇರಿಸ್ತಾನೆ. ಆಗ ಅಲ್ಲೇ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಂತೆ. ಈ ರೀತಿ ಒಂದು ರಾಮನ ಒಂದು ವಿಗ್ರಹ ಅಯೋಧ್ಯೆಯಿಂದ ಓರ್ಚಾಗಿ ಹೋಗಿದ್ದು ಅಂತ ಹೇಳಲಾಗ್ತಿದೆ. ಇದೇ ರೀತಿಯಲ್ಲಿ ಪ್ರತಿದಿನ ಶ್ರೀರಾಮನ ಒಂದು ಪೂಜೆಯನ್ನು ಮಾಡ್ತಾ ಹೋಗ್ತಾರೆ. ಪ್ರತಿದಿನ ಪೊಲೀಸರು ಬಂದು 4 ಬಾರಿ ಗನ್ ಸಲ್ಯೂಟ್ ಮಾಡ್ತಾರಂತೆ ರಾಮನ ಒಂದು ಮೆರವಣಿಗೆಯಲ್ಲಿ ವಿಗ್ರಹಕ್ಕೆ. ಇದೇ ರೀತಿ ಗನ್ ಸಲ್ಯೂಟ್ನ ಬೇರೆ ಯಾರ ಒಂದು ಮಂತ್ರಿ ಬಂದು ಪ್ರಧಾನಮಂತ್ರಿ ಯಾರೇ ಹೋದರೂ ಆ ರೀತಿ ಒಂದು ಗನ್ ಸಲ್ಯೂಟ್ನ ಬೇರೆ ಯಾರಿಗೂ ಮಾಡೋದಿಲ್ಲವಂತೆ. ಈ ಒಂದು ಇತ್ತೀಚಿನ ಎಲ್ಲರೂ ಅಷ್ಟೇ ರಾಮನ ಒಂದು ಆದರ್ಶಗಳನ್ನು ವ್ಯಕ್ತಿತ್ವವನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಶ್ರೀರಾಮನಂಥ ಮಗ ಬೇಕು, ಶ್ರೀರಾಮನಂಥ ಅಣ್ಣ ಬೇಕು, ಶ್ರೀರಾಮನಂಥ ಗಂಡ ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಎಲ್ಲರಿಗೂ ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.